ಏನ್ ಸಮಸ್ಯೆ ನಿಂದು? ಸ್ಕೂಲ್ಗೆ ಹೋಗಲ್ವಾ? ಏಕೆ ಹುಷಾರಿಲ್ವಾ? ಜ್ವರ ಬಂದದ? ಆಸ್ಪತ್ರೆಗೆ ಹೋಗೋಣ, ಕಾರ್ ಕರೆಯೋಣ, ಕಾರ್ ಬುಕ್ ಮಾಡಿ. ಮೊನ್ನೆ ಮಾರ್ಚ್ ಫಸ್ಟ್ಗೆ ಹೋಗಿ ಇವ್ರದೆಲ್ಲ ಸಮಸ್ಯೆ ಹಿಂಗಾಗ್ಬಿಟ್ಟಿದೆ, ಅದಕ್ಕೆ ಹೋಲಿ ಮನೇಲೇ ಇರಲಿ ಅಂತ ಇರಿಸ್ಕೊಂಡು ಹಂಗೆ ಅಣ್ಣ ತಂಗಿದ್ದು ಇಬ್ರದ್ದು ಫೈಟ್ ಸ್ಟಾರ್ಟ್ ಆಯಿತು. ಇವ್ರ ಮನೇಲಿದ್ದರೆ ಆಮೇಲೆ ನಮ್ಮ ಹುಡುಗನ ಕಟಿಂಗ್ ಶಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ ತಲೆ ಬಾಚ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅವ್ನಿಗೇನು ಮಾಡಿದೆ ಮಿಲ್ಟ್ರಿ ಕಟಿಂಗ್ ಮಾಡಿಸ್ದೆ. ತಲೆಯಲ್ಲಿ ಕೂದಲು ಇದ್ದರೆ ಸುಮ್ಮನೆ ಪಾಪ ಅವನು ಬಾಚಲ್ಲ, ಹಂಗಾಗಿ ಕ್ಲೀನಾಗಿತ್ತು ಮಿಲ್ಟ್ರಿ ಕಟಿಂಗು. ತಂಗಿ ಕೇಳ್ತಾ ಇದ್ಲು ಕೂದಲು ಏನಾಯಿತು ಅಂತ. ಹಂಗೆ ಮಾತಾಡ್ತಾ ಇದ್ದಾಗ ಅಣ್ಣ ಕೀ ಚೈನ್ ಕೊಟ್ಟ ನಮ್ಮ ಸುಬ್ಬಕ್ಕನಿಗೆ. ಸಾಯಂಕಾಲ ವಾರ ಮಾಡಿಬಿಟ್ಟು ನಮ್ಮ ಸುಬ್ಬಕ್ಕ ದೇವ್ರಿಗೆ ಅಡ್ಡ ಬೀಳಿದ್ಲು. ದೇವ್ರ ಅಂದ್ರೆ ಅವಳಿಗೆ ತುಂಬ ಇಷ್ಟ. ಹಂಗೆ ಮಾಲ್ಗೆ ಹೋಗೋಣ ಅಂದ್ಲು. ಸರಿ ಆಯ್ತವ ಹೋಗೋಣ ಅಂದ್ಕೊಂಡು ಅಣ್ಣ ತಂಗಿ ಇಬ್ಬರು ಸೈಲೆಂಟಾಗಿ ಕೂತಿದ್ರು. ಅಷ್ಟೊತ್ತಿಗೆ ಇವರು ನಮ್ಮ ಮಿಸ್ಸಸ್ಸು ಸೌಟ್ ಹಿಡ್ಕೊಂಡು ಬಂದರು. ಸಾಂಬಾರು ಹೆಂಗಿದೆ, ರುಚಿ, ಉಪ್ಪು ಖಾರ ಅಂತ ಚೆನ್ನಾಗಿತ್ತು. ನಮ್ಮ ಹುಡುಗನೂ ತಿಂತಾ ಇದ್ದ. ಪಾಪ ನಮ್ಮ ಸುಬ್ಬಕ್ಕ ಮಲಗಿಬಿಟ್ಟಿದ್ರು. ಹಂಗೆ ಇವರು ಖಾರ ಎತ್ತಿಡು ಅಂತೇಳಿದೆ, ಎತ್ತಿಟ್ಟಿದ್ರು. ಅಮ್ಮ ಮಗ ಇಬ್ಬರು ಎಣ್ಣೆ ಸೀಗೆಕಾಯಿ ಏನೋ ಇವತ್ತು ತಮಾಷೆಗೆ ಆಟ ಆಡ್ತಿದ್ರು. ನಮ್ಮ ಸುಬ್ಬಿ ಮಲಗಿರೋದಕ್ಕೆ, ಇಲ್ಲಾಂದ್ರೆ ಕೌತ ಬಿದ್ದಿರವು. ನಾವು ಹಂಗೇನೆ ಖಾರ, ಒಂಚೂರು ಸೊಪ್ಪು, ಆಮೇಲೆ ಕಳ್ಳೆಪುರಿಗಿತ್ತು ನೆಂಚ್ಕೊಂಡೆ. ಯಾಕೋ ಬಾಯಿಗೆ ಒಂಚೂರು ಟೇಸ್ಟ್ ಬಂತು. ನಮ್ಮ ಹುಡ್ಗನ ಕೇಳಿದೆ ಹೆಂಗಿದೆ ಟೇಸ್ಟ್ ಅಂತ ಹೇಳಿದ್ಕೆ ಚೆನ್ನಾಗೈತೆ ಅಂದ. ತಿರ್ಗಾ ಇನ್ನೊಂದು ರೌಂಡ್ ಹಾಕಿಸ್ಕೊಂಡು ಅದಕ್ಕೆ ಒಂಚೂರು ಈರುಳ್ಳಿ ಟೊಮೊಟೊ ಬಿದ್ದುಬಿಟ್ಟು ಖಾರ ಹಾಕಿ ತಿಂದರೆ ಒಳ್ಳೆ ಚುರುಮುರಿ ಇದ್ದಂಗೆ ಇರ್ತದೆ, ನಾಟಿ ಚುರುಮುರಿ. ಹಾಗೆ ಅನ್ನ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಬಸ್ಸಾರು ತಿಂತಾಯಿದ್ರೆ ಅದು ಒಂಥರ ಟೇಸ್ಟು. ಇವತ್ತಿನ ಕತೆ ಇಷ್ಟೇ ಸ್ನೇಹಿತರೆ, ನಾಳಿನ ವಿಡಿಯೋದಲ್ಲಿ ಸಿಗೋಣ.